ಕೆಲವೇ ಹೊತ್ತಿನಲ್ಲಿ ಪರಪ್ಪನ ಅಗ್ರಹಾರ ಜೈಲ್ ಸೇರಲಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಇವತ್ತು ಅವರ ಎಸ್ಐಟಿ ಕಸ್ಟಡಿ ಅಂತ್ಯ ಆಯಿತು. ಈ ಹಿನ್ನೆಲೆಯಲ್ಲಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು ಒಂದೆರಡು ಮೂರು ಪ್ರಶ್ನೆಗಳನ್ನು ಅವ್ರನ್ನ ಕೇಳಿದ್ರು. ಅದಾದ ಬಳಿಕ ನೇರವಾಗಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಬೆಂಗಳೂರಿನ 42ನೇ ACMM ಕೋರ್ಟ್ನ ಮುಂದೆ ಹಾಜರುಪಡಿಸಲಾಯಿತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರನ್ನ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಷ್ಣು, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ನಿಂದ ಪರಪ್ಪನ ಅಗ್ರಹಾರ ಜೈಲ್ನತ್ತ ಪ್ರಜ್ವಲ್ ರೇವಣ್ಣರ ಪ್ರಯಾಣ ಆರಂಭ ಆಗೋ ಅಂತದ್ದು ಇದೆ. ಈಗ ಏನೆಲ್ಲ ಪ್ರಕ್ರಿಯೆ ಇದೆ, ಎಷ್ಟು ಗಂಟೆಗೆ ಅವರು ಕೋರ್ಟ್ನಿಂದ ಹೊರಡಬಹುದು ವಿಷ್ಣು? ಮಧುಸೂದನ್ ಇನ್ನ ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಓಡ್ತಾರೆ. ಯಾಕಂತಂದ್ರೆ ಈಗ ಎಲ್ಲಾ ರೀತಿಯ ತಯಾರಿ ನಡೆಸಿಕೊಳ್ಳುವಂತಹ ಕೆಲಸವನ್ನ ಒಂದ್ ಕಡೆ SIT ಟೀಮ್ ಮಾಡಿದೆ. ಜೊತೆಗೆ ಕೋರ್ಟ್ ನಿಂದ ಒಂದು ಎಸ್ಕಾರ್ಟ್ ಪೊಲೀಸ್ ಕೂಡ ಹೋಗ್ತಾರೆ. ಇಲ್ಲಿಂದ ಕರ್ಕೊಂಡು ಹೋಗಿ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಬಿಟ್ಟು ಅವರು ವಾಪಸ್ ಬರ್ತಾರೆ. ಈ ಮೂಲಕ ಈಗ ಕರ್ಕೊಂಡು ಹೋಗುವಂತಹ ಪ್ರೊಸೀಜರ್ ನಡೆಯುತ್ತೆ. ಈಗ ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಕೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಸಾಮಾನ್ಯವಾಗಿ ಏನು ಈ ರೀತಿ ಏನು ಜೈಲಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರೊಸೀಜರ್ ಆಗುತ್ತೆ. ಅಂತಂದ್ರೆ ಅವ್ರ ಮೆಡಿಕಲ್ ಚೆಕ್ಅಪ್ ಮಾಡ್ತಿರುವಂತದ್ದು, ಕೊನೆ ಹಂತದಲ್ಲಿ ಕೇಸ್ ಡೈರಿಯಲ್ಲಿ ಮೆನ್ಷನ್ ಆಗಿರುವಂತಹ ಅಂಶಗಳಿರ್ಬೋದು, ಮತ್ತೆ ಎರಡು ಕಡೆ ವಾದ ಏನಾಯ್ತು ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಅದೆಲ್ಲದರ ಜೊತೆಗೆ ಆರ್ಡರ್ ಶೀಟ್ ರಿಲೀಸ್ ಆಗಬೇಕಾಗುತ್ತೆ. ಅಂದ್ರೆ ಇವರನ್ನ ಈ ತರ ಜೈಲಿಗೆ ಕೊಟ್ಟಿದ್ದೀವಿ ಅಂತ ಆದೇಶವನ್ನು ಕೊಡಬೇಕಾಗುತ್ತೆ. ಅದರ ಆದೇಶದ ಬಳಿಕ ಅವ್ರನ್ನ ಕರ್ಕೊಂಡು ಹೋಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಡುವಂತಹ ಕೆಲಸವನ್ನ ಇಲ್ಲಿರುವಂತಹ ಪೊಲೀಸರು ಮಾಡ್ತಾರೆ. ಸ್ವತಃ SIT ಟೀಮ್ ಕೂಡ ಅವರ ಜೊತೆ ಹೋಗಿ ಅವ್ರನ್ನ ಜೈಲಿಗೆ ಬಿಟ್ಟು ಬರುತ್ತೆ. ಇಲ್ಲಿ ಹೋದಂತಹ ಬಳಿಕ ವಾಟ್ ನೆಕ್ಸ್ಟ್ ಅಂತ ನೋಡಿದ್ರೆ ಆಸ್ ಪರ್ ಪ್ರೊಸೀಜರ್ ಪ್ರಕಾರ ನೋಡಿದಂತಹ ಇಲ್ಲಿಂದ ಆರೋಪಿನ ಕರ್ಕೊಂಡು ಹೋದಂತಹ ನಂತರ ಅಲ್ಲಿ ಜೈಲು ಅಧಿಕಾರಿಯ ಮುಂದೆ ಆತನನ್ನು ಹಾಜರುಪಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಕೋರ್ಟ್ ಆದೇಶದ ಪ್ರತಿಯನ್ನು ಅವರಿಗೆ ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದನ್ನು ಪಡೆದುಕೊಂಡಂತಹ ಕೋರ್ಟ್ ಅಧಿಕಾರಿಗಳು ಅವ್ರನ್ನ ಒಳಗಡೆಗೆ ಅಂತಂದ್ರೆ ಅಲ್ಲಿ ಜೈಲಿಗೆ ಇಟ್ಕೊಳ್ಳುವಂಥದ್ದು, ಅಂದ್ರೆ ನ್ಯಾಯಾಂಗ ತನ್ನ ಬಂಧನ ಅಂದ್ರೆ ತನ್ನ ಸುಪರ್ದಿಗೆ ಆ ಆರೋಪಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಜೈಲು ಹತ್ರ ನಡೆಸುತ್ತೆ. ಅಲ್ಲಿ ಆದಂತಹ ಬಳಿಕ ನಾರ್ಮಲ್ ಆಗಿ ಇಂತಹ ರೀತಿ ಹೋದಂತಹ ಸಂದರ್ಭದಲ್ಲಿ ವಿಚಾರಣಾಧೀನ ಕೈದಿ ಅಂತಾರೆ ಇವರನ್ನ. ಇಂತಹ ಕೈದಿಗೆ ಒಂದು UTP ನಂಬರ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅಂಡರ್ ಟ್ರಯಲ್ ಪ್ರಿಸನರ್ ಅನ್ನುವಂತಹ ಸಂಖ್ಯೆಯಲ್ಲಿ ಅವರಿಗೆ ಒಂದು UTP ನಂಬರ್ ಅನ್ನ ಕೊಟ್ಟು ಜೈಲಿನಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈ ರೀತಿ ತಕ್ಷಣ ಹೋದಂತ ಆರೋಪಿಯನ್ನ ನೇರವಾಗಿ ಎಲ್ಲಾ ಆರೋಪಿಗಳಿರುವಂತಹ ಸೆಲ್ಲಿಗೆ ಬಿಡೋದಿಲ್ಲ. ಬದಲಾಗಿ ಅವರನ್ನ ವಿಚಾರಣಾಧೀನ ಕೈದಿಗಳದೇ ಒಂದು ಕ್ವಾರಂಟೈನ್ ಸೆಲ್ ಅಂತ ಹೊಸದಾಗಿ ಮಾಡಿರುವಂಥದ್ದು. ಅದು ಕೋವಿಡ್ ಆದಂತಹ ಬಳಿಕ ಈಗ ಪರ್ಮನೆಂಟ್ ಆಗಿರುವಂಥದ್ದು. ಅಂದ್ರೆ ಯಾವುದೇ ಒಬ್ಬ ಹೊಸ ಕೈದಿ ಹೋದಂತಹ ಸಂದರ್ಭದಲ್ಲಿ ಆತನನ್ನ 15 ದಿನಗಳ ಕಾಲ ಆ ಸೆಲ್ನಲ್ಲಿ ಇಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಆತನ ಆರೋಗ್ಯ ಸ್ಥಿತಿ ಸಾಮಾನ್ಯ ಅಂತ ಅನಿಸಿದ ನಂತರ ಆತನ ಬೇರೆ ಆರೋಪಿಗಳ ಜೊತೆ ಬಿಡೋದು ಕೆಲಸ ಮಾಡ್ತಾರೆ. ಈ ಮೂಲಕ ಮೊದಲಿಗೆ ತನ್ನ ಇಲ್ಲಿಂದ ಕರ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಇನ್ನು ಅವಾಗ ಇನ್ಸೈಡ್ ಎಂಟ್ರಿ ಪ್ರೋಸೆಸ್ ಮುಗಿಸಿ ಅದಾದ್ಮೇಲೆ UTP ನಂಬರ್ ಕೊಟ್ಟು ಆಮೇಲೆ ಜೈಲಿನಲ್ಲಿ ಇಡುವಂತಹ ಕೆಲಸವನ್ನ ಜೈಲು ಅಧಿಕಾರಿಗಳು ಮಾಡ್ತಾರೆ. ಮಧುಸೂದನ್, ಅಂದ್ರೆ ಇನ್ನೊಂದು ವಿಶೇಷ ಏನಂತಂದ್ರೆ ಇದರಲ್ಲಿ ಒಬ್ಬ MP ಅಭ್ಯರ್ಥಿ ಅಂತಂದ್ರೆ ಈಗಾಗಲೇ ಸೋತಿರುವಂತಹ ಅಭ್ಯರ್ಥಿ ಹಿಂದೆ ಮಾಜಿ MP ಆಗಿರುವಂತಹ ಓರ್ವ ಆರೋಪಿಯನ್ನ ಕರ್ಕೊಂಡು ಹೋಗ್ತಿರುವಂತದ್ದು. VVIP ಆರೋಪಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವರಿಗೆ ಪ್ರತ್ಯೇಕವಾದಂತಹ ಸೆಲ್ ನೀಡುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂತದ್ದು. ಯಾಕಂತಂದ್ರೆ ಆರೋಪಿ ವಿರುದ್ಧ ಕೇಳಿ ಬಂದಿರುವಂತದ್ದು ಅನೇಕ ಮಂದಿಯ ವಿರುದ್ಧ ಅತ್ಯಾಚಾರ ಮಾಡಿದಂತಹ ಆರೋಪ, ಅನೇಕ ಮಂದಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಂತಹ ಆರೋಪ. ಹೀಗಾಗಿ ಅಲ್ಲಿರುವಂತಹ ಕೆಲವೊಂದಷ್ಟು ಬೇರೆ ಆರೋಪಿಗಳು ಇವ್ರ ಮೇಲೆ ದಾಳಿ ನಡೆಸಬಹುದು, ಅಲ್ಲಿ ನಡೆಸಬಹುದು ಅಂತ ಸಾಧ್ಯತೆಗಳಿರುತ್ತೆ. ಈ ಹಿನ್ನೆಲೆಯಲ್ಲಿ ಇವರಿಗೆ ಪ್ರತ್ಯೇಕವಾದಂತಹ ಕೊಠಡಿಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಆರೋಪಿಗೆ ಭದ್ರತೆಗೋಸ್ಕರ ಕೆಲವೊಂದಷ್ಟು ಮಂದಿ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡುವಂತಹ ಕೆಲಸವನ್ನ ಜೈಲು ಅಧಿಕಾರಿಗಳು ಮಾಡ್ತಾರೆ. ಇನ್ನ ಇವತ್ತು ಜೈಲಿಗೆ ಹೋದಂತಹ ಬಳಿಕ ಈಗ ಪ್ರಜ್ವಲ್ ರೇವಣ್ಣ ಸೇಫ್ ಅನ್ನುವಂಥದ್ದು ಸಾಧ್ಯ ಇಲ್ಲ. ಯಾಕಂತಂದ್ರೆ ಈಗ ಅವರು ಒಂದು ಪ್ರಕರಣದಲ್ಲಿ ಮಾತ್ರ ಜೈಲು ಸೇರಿರುವಂಥದ್ದು, ಒಳನರಸೀಪುರದಲ್ಲಿ ದಾಖಲಾಗಿರುವಂಥದ್ದು. ಅಂದ್ರೆ ಮನೆ ಕೆಲಸದ ಆಕೆಯನ್ನ ಕಿಡ್ನಾಪ್ ಮಾಡಿದಂತಹ ಆರೋಪ ಏನಿತ್ತು, ಆಕೆ ವಾಪಸ್ಸು ಆಕೆಯನ್ನ ರಿಕವರಿ ಮಾಡಿದಂತಹ ಬಳಿಕ ಆಕೆ ಸ್ಟೇಟ್ಮೆಂಟ್ ಕೊಟ್ಟಂತಹ ವೇಳೆಯಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಲ್ಲಿ ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಆಕೆ ಕೊಟ್ಟಂತಹ ಹೇಳಿಕೆ ಆಧಾರದ ಮೇರೆಗೆ ಇನ್ನೊಂದು 376 ಕೇಸ್ ದಾಖಲಿಸುವಂತಹ ಕೆಲಸವಾಗಿತ್ತು. ಆ ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸಿ ಈಗ ಎಷ್ಟು ದಿನ ಕಸ್ಟಡಿಗೆ ಪಡೆದು SIT ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ರು. ಇನ್ನ ಈಗ ವಾಟ್ ನೆಕ್ಸ್ಟ್ ಅಂತ ನೋಡಿದ್ರೆ ಇನ್ನು 2 ಪ್ರಕರಣಗಳಿದೆ ಆರೋಪಿಯ ವಿರುದ್ಧ. ಅದರಲ್ಲೂ ಪ್ರಮುಖವಾಗಿ CID SIT ಕಚೇರಿಯಲ್ಲಿ ದಾಖಲಾಗಿರುವಂತಹ 2 FIR ಗಳಿರುವಂತದ್ದು. ಆ 2 FIR ನಲ್ಲಿ ಕೂಡ ಒಂದರಲ್ಲಿ 376N ಇದೆ, ಇನ್ನೊಂದರಲ್ಲಿ 376K ಇರುವಂತದ್ದು. 2 ಗಂಭೀರವಾದಂತಹ ಪ್ರಕರಣಗಳು. ಈ ಹಿನ್ನೆಲೆಯಲ್ಲಿ ಇವತ್ತು ಜೈಲಿಗೆ ಕೊಟ್ಟಂತಹ ಬಳಿಕ ನಾಳೆ ಇಲ್ಲ ನಾಡಿದ್ದು SIT ಅಧಿಕಾರಿಗಳಿಂದ ಪುನಃ ಇನ್ನೊಂದು ಅವರನ್ನ ಆರೋಪಿಯನ್ನ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನು ಮಾಡ್ತಾರೆ. ರಿಮೈಂಡ್ ಅಪ್ಲಿಕೇಶನ್ ಅನ್ನ ಫೈಲ್ ಮಾಡ್ತಾರೆ. ಕಾರಣ ಏನಂತಂದ್ರೆ ಆರೋಪಿಯಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕಾಗಿದೆ, ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳಿಗೆ ಸಂಬಂಧಪಟ್ಟಂತೆ ಆತನಿಂದ ಸ್ಟೇಟ್ಮೆಂಟ್ ಪಡ್ಕೊಳ್ಳುವಂತಹ ಕೆಲಸ ಆಗಬೇಕಾಗಿದೆ ಅಂತೇಳಿ ಇನ್ನೊಂದು ಅಪ್ಲಿಕೇಶನ್ ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ಬಾಡಿ ವಾರೆಂಟ್ ಮೇಲೆ ಆರೋಪಿಯನ್ನ ಪುನಃ SITಗೆ ಕರೆದು ತಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಆಸ್ ಯೂಶುವಲ್ ಕಸ್ಟಡಿಗೆ ಪಡೆಯುವಂಥದ್ದು, ವಿಚಾರಣೆ ನಡೆಸಿ ಮತ್ತೆ ವಾಪಸ್ ಬಿಡುವಂಥದ್ದು, ಇದು ರೆಗ್ಯುಲರ್ ಇರುವಂತಹ ಪ್ರೋಸೆಸ್ ಮಧುಸೂದನ್. ಹೀಗಾಗಿ ಇನ್ನೂ 2 ಪ್ರಕರಣಗಳಿಗೆ ಕನಿಷ್ಠ ಅಂದ್ರೂ ಕೂಡ ಒಂದೊಂದು ಪ್ರಕರಣದಲ್ಲಿ 14 ದಿನಗಳ ಕಾಲ ಆರೋಪಿಯನ್ನ ವಶಕ್ಕೆ ಪಡೆಯೋದಕ್ಕೆ SIT ಅಧಿಕಾರಿಗಳಿಗೆ ಅವಕಾಶ ಇದ್ದು ಅದನ್ನ ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನುವಂಥದ್ದು ಈಗ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಒಟ್ಟಿನಲ್ಲಿ ಒಂದು ಅತ್ಯಾಚಾರದ ಆರೋಪ ಇರುವಂತಹ ಆರೋಪಿ ಒಬ್ಬ ಮಾಜಿ ಸಂಸದನಾಗಿರುವಂತಹ ವ್ಯಕ್ತಿ, ಸಂಸದನಾಗಿದ್ದಂತಹ ಸಂದರ್ಭದಲ್ಲಿ ತನ್ನ ಅಧಿಕಾರ ದುರ್ಬಳಕೆ ಮಾಡಿಕೊಂಡಂತಹ ಆರೋಪ ಇರುವಂತಹ ವ್ಯಕ್ತಿಗೆ ಜೈಲು ದಾರಿಯನ್ನ
ತೋರಿಸುವಲ್ಲಿ SIT ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಮಧುಸೂದನ್. ವಿಷ್ಣು ಪ್ರಸಾದ್, ನೀವು ಈಗಾಗಲೇ ಹೇಳ್ತಾ ಇದ್ರಿ ಒಂದು ಪ್ರಕರಣದಲ್ಲಿ ಈಗ ನ್ಯಾಯಾಂಗ ಬಂಧನಕ್ಕೆ 14 ದಿನಗಳ ಕಾಲ ಅವ್ರನ್ನ ಒಳಪಡಿಸಿರೋದು ಅಂತ. ಈ ಮೊದಲನೇ ಪ್ರಕರಣದಲ್ಲಿ SIT ತನಿಖೆ ಯಾವ ರೀತಿ ಸಾಗುತ್ತೆ? ಇನ್ನೆರಡು ಪ್ರಕರಣಕ್ಕೆ ಮತ್ತೊಮ್ಮೆ ಕಸ್ಟಡಿ ಕೇಳೋದಾದ್ರೆ ಈಗ ಮೊದಲನೇ ಪ್ರಕರಣದ ಜೊತೆಗೆ ಇನ್ನೆರಡು ಪ್ರಕರಣಗಳ ವಿಚಾರಣೆ ಆಗುತ್ತೋ ಹೇಗೆ ಅಂತ? ಮಧುಸೂದನ್, ಏನಾಗಿರೋದು ಅಂತಂದ್ರೆ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ SIT ಅಂದ ತಕ್ಷಣ ಒಂದೇ SIT ಇರುವಂತದ್ದು ಅನೇಕ ಪ್ರಕರಣ ಒಟ್ಟಿಗೆ ಒಗ್ಗೂಡಿಸಿ ಇನ್ವೆಸ್ಟಿಗೇಷನ್ ಮಾಡುತ್ತೆ ಅಂತಲ್ಲ. ಯಾಕಂತಂದ್ರೆ SIT ಈಗ ರಿಜಿಸ್ಟರ್ ಆಗಿರುವಂತದ್ದು ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ SIT ನ ರಚನೆ ಮಾಡುವಂತಹ ಕೆಲಸ ಆಯಿತು. ಆದ್ರೆ SIT ಯಲ್ಲಿ ಇಲ್ಲಿ ತನಕ ಒಟ್ಟು ದಾಖಲಾಗಿರುವಂತಹ ಪ್ರಕರಣಗಳು 5. ಅದರಲ್ಲಿ 3 ಅತ್ಯಾಚಾರ ಆರೋಪ ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ಅವರು ವಿರುದ್ಧ ಇರುವಂತದ್ದು, ಇನ್ನೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲೂ ಕೂಡ ಈತ ಆರೋಪಿ ಆಗಿರುವಂತದ್ದು. ಹೀಗಾಗಿ 4 ಪ್ರಕರಣಗಳಿಗೆ ಆತನಿಗೆ ಇನ್ವೆಸ್ಟಿಗೇಷನ್ ನಡೆಸುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೆ 4 ಪ್ರಕರಣಗಳಲ್ಲೂ ಕೂಡ ತನಿಖಾಧಿಕಾರಿಗಳು ಬೇರೆ ಬೇರೆ ಇದ್ದಾರೆ. ಮತ್ತೆ ಎಲ್ಲಾ ಪ್ರಕರಣಗಳನ್ನು ಪ್ರತ್ಯೇಕವಾಗಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಮೂಲಕ ಎಲ್ಲಾ ಪ್ರಕರಣಗಳಿಗೂ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಬೇಕಾಗುತ್ತೆ. ಎಲ್ಲಾ ಪ್ರಕರಣದಲ್ಲಿ ವಿಕ್ಟಿಮ್ ಬೇರೆ ಬೇರೆ ಇರುವಂತದ್ದು, ಅಂದ್ರೆ ಸಂತ್ರಸ್ತೆಯವರು ಬೇರೆ ಬೇರೆ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಮಾಡಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕಾಗುತ್ತೆ. ಮತ್ತೆ ಅವರು ಮಾಡುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಸಾಕ್ಷ್ಯಾಧಾರಗಳನ್ನು ಹುಡುಕಬೇಕಾಗುತ್ತೆ. ಮತ್ತೆ ಪ್ರತ್ಯೇಕ ಪ್ರಕರಣದಲ್ಲಿ ಮೋಡ್ ಆಫ್ ಆಪರೆಂಡಿ ಸೇಮೇ ಇದ್ರೂ ಕೂಡ ಪ್ರತ್ಯೇಕ ಘಟನೆ ನಡೆದಿರುವಂತಹ ಜಾಗಗಳು ಬೇರೆ ಬೇರೆ ಇರುವಂತದ್ದು, ಮತ್ತೆ ಘಟನೆ ನಡೆದಿರುವಂತಹ ವಿಧಾನ ಬೇರೆ ಇರುವಂತದ್ದು, ಮತ್ತೆ ಆರೋಪಿ ಸಂತ್ರಸ್ತರು ಕೊಡುವಂತಹ ಹೇಳಿಕೆ ಬೇರೆ ಬೇರೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಪ್ರಕರಣಗಳಿಗೂ ಕೂಡ ಬೇರೆ ಬೇರೆ ತನಿಖಾಧಿಕಾರಿಯನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಹೀಗಾಗಿ ಮೊದಲ ಪ್ರಕರಣಗಳಿಗೆ ಸಂಬಂಧಪಟ್ಟಂದ್ರೆ ಇದು ಕಿಡ್ನಾಪ್ ಪ್ರಕರಣಕ್ಕೆ ಬೇರೆ ಒಬ್ರು ತನಿಖಾಧಿಕಾರಿಯಾಗಿದ್ರು, ಮತ್ತೆ ಇದಕ್ಕೆ ಶೋಭಾ ಅವರು ಮಹಿಳಾ ಅಧಿಕಾರಿಯಾಗಿದ್ರು. ಅವರು ಈ ರೇಪ್ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ರು. ಇನ್ನು 2 ಪ್ರಕರಣಗಳಿಗೆ ಬೇರೆ ಐಒಗಳು ಇರುವಂತದ್ದು. ಹೀಗಾಗಿ ಆ ಐಒಗಳು ಕೂಡ ಪ್ರತ್ಯೇಕವಾಗಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತೆ ಎಲ್ಲ ಬಂದಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಕೆಲಸ ಆಗುತ್ತೆ. ಈ ರೀತಿ ಈಗ ಮೊದಲನೇ ಪ್ರಕರಣಕ್ಕೆ ನೀವು ಕೇಳಿದಂತೆ ನೋಡಿದ್ರೆ ಈಗಾಗಲೇ ಸಂಪೂರ್ಣವಾಗಿ ವಿಚಾರಣೆ ಮುಗಿದಿದೆ. ಎಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಇನ್ನ ಬೇರೆ ಆರೋಪಿಗಳಿಗೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಬೇರೆ ಸಾಕ್ಷ್ಯಾಧಾರಗಳು ಕೊಟ್ಟಿರುವಂತಹ ಹೇಳಿಕೆಗಳು ಇದಕ್ಕೆ ಮಿಸ್ ಮ್ಯಾಚ್ ಆಗಿರುವಂತದನ್ನ ಇಲ್ಲಿ ಪಾಸಿಬಿಲಿಟೀಸ್ ನ ಬದಲಾಯಿಸುವಂತದ್ದು ಇರ್ಬೋದು. ಮತ್ತೆ ಆರೋಪಿಗಳ ವಿರುದ್ಧ ದಾಖಲಾಗಿರುವಂತಹ ಸಿಕ್ಕಿರುವಂತಹ ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್ ಏನಿರ್ಬೋದು, ಮತ್ತೆ ವಿಡಿಯೋಗಳಿಂದ ಅದರ FSL ರಿಪೋರ್ಟ್ಸ್ ಏನಿರ್ಬೋದು, ಮತ್ತೆ CDR ಅನಾಲಿಸಿಸ್ ಏನಿರ್ಬೋದು, ಇದೆಲ್ಲದನ್ನು ಕೂಡ ಕ್ರೋಢೀಕರಿಸಿ ನೆಕ್ಸ್ಟ್ ಈ ಪ್ರಕರಣದಲ್ಲಿ ಅಂದ್ರೆ ಒಳನರಸೀಪುರ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಅದಾದ ನಂತರ ಮುಂದಿರುವಂತಹ ಎಲ್ಲ ಪ್ರಕರಣಗಳಿಗೂ ಬೇರೆ ಬೇರೆ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿ ಪುನಃ ಪ್ರತ್ಯೇಕವಾಗಿ ಚಾರ್ಜ್ ಶೀಟ್ ಸಲ್ಲಿಸುವಂತ ಕೆಲಸ ಆಗುತ್ತೆ. ಈ ರೀತಿ ಚಾರ್ಜ್ ಶೀಟ್ ಸಲ್ಲಿಕೆ ಆದಂತಹ ಬಳಿಕ ಮತ್ತೆ ಪುನಃ ಈ ಪ್ರಕರಣಗಳಲ್ಲಿ ಆರೋಪಿಗೆ ಈಗ ಇದರ ನಡುವೆ ಏನ್ ಮಾಡ್ಬೋದು ಅಂತ ನೋಡಿದಾಗ ಕೂಡ ಈಗಾಗಲೇ ಈಗ ಇವತ್ತು ಜೆಸಿ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾಳೆ ತರಾತುರಿಯಲ್ಲಿ ಈಗ ಅವರ ಪರ ವಕೀಲರು ಬೇಲಿಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂತದ್ದು. ಯಾಕಂತಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು, ಅದು ಅರ್ಜಿ ವಜಾ ಆಗಿರುವಂತದ್ದು. ಹೀಗಾಗಿ ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಹಾಕುವಂತ ಕೆಲಸವನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆನೇ ಕೂಡ ಈಗ SIT ಅಧಿಕಾರಿಗಳು ಮಾಡ್ತಾರೆ. ಅಂದ್ರೆ ಅದನ್ನ ನಾವು CRPC 439 ಅಡಿಯಲ್ಲಿ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವಂತದ್ದು. ಈ ರೀತಿ ಅರ್ಜಿ ಸಲ್ಲಿಸುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಆ ಅರ್ಜಿ ಪುರಸ್ಕರಿಸೋದಕ್ಕೂ ಕೂಡ SIT ಅಧಿಕಾರಿಗಳು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ. ಕಾರಣ ಏನಂತಂದ್ರೆ ಆರೋಪಿ ವಿರುದ್ಧ ದಾಖಲಾಗಿರುವಂತದ್ದು ಸಾಮಾನ್ಯ ಪ್ರಕರಣ ಅಲ್ಲ, ಅತ್ಯಾಚಾರ ಆರೋಪ ಪ್ರಕರಣ. ಅದಲ್ಲದೆ ಆರೋಪಿಯ ವಿರುದ್ಧ ಈಗಾಗಲೇ ಇನ್ನೊಂದು ಅವರ ಕುಟುಂಬಸ್ಥರ ವಿರುದ್ಧವೇ ಕಿಡ್ನಾಪ್ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ಸಂತ್ರಸ್ತ ಬೆದರಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅಂತೇಳಿ. ಹೀಗಾಗಿ ಆರೋಪಿನ ಪುನಃ ಆತನ ಜೇಸ್ನಿಂದ ಅವರಿಗೆ ಬೇಲ್ ಕೊಡಬಾರದು ಅಂತೇಳಿ ವಾದ ಮಂಡಿಸುವಂತ ಕೆಲಸವನ್ನು SIT ಮಾಡುತ್ತೆ. ಆದ್ರೆ ಈ ನಡುವೆ ಇನ್ನೂ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆರೋಪಿನ ಕಸ್ಟಡಿಗೆ ಪಡೆದುಕೊಳ್ಳುವ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ಆರೋಪಿಯನ್ನ ಪುನಃ ಕಸ್ಟಡಿಗೆ ಇರುವಂತ ಕೆಲಸವನ್ನ SIT ಅಧಿಕಾರಿ ಮಾಡ್ತಾರೆ. ಮಧುಸೂದನ್, ಈಗ ಒಂದು ಮಹತ್ವದ ಡೆವಲಪ್ಮೆಂಟ್ ಆಗ್ತಿದೆ. ಪ್ರಜ್ವಲ್ ರೇವಣ್ಣನನ್ನ ಈಗ ಹೊರೆ ಕರೆತರುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ರು. ಈಗ ಅಷ್ಟೇ ಜೀಪಿಗೆ ಕೂರಿಸುವಂತಹ ಕೆಲಸ ಆಗ್ತಿದೆ. ಸದ್ಯ ಇಲ್ಲಿಂದ ಪೊಲೀಸ್ ಜೀಪ್, ಅದರಲ್ಲಿ ಪ್ರಮುಖವಾಗಿ ಒಂದು ಫಸ್ಟ್ ಜೀಪ್ ನಾವು ನೋಡ್ತಾ ಹೋಗ್ಬೋದು, ದೃಶ್ಯದಲ್ಲೂ ಕೂಡ ಕಾಣ್ತಾ ಹೋಗುತ್ತೆ. ಮೊದಲನೇ ಜೀಪ್ ಇರುವಂತದ್ದು ಎಸ್ಕಾರ್ಟ್ ಜೀಪ್, ಅಂದ್ರೆ ಸೆಕ್ಯೂರಿಟಿಗೆ ಭದ್ರತೆಗೋಸ್ಕರ ಕೊಟ್ಟಿರುವಂತಹ ಜೀಪು. ಮಧ್ಯದ ಜೀಪ್ ನಲ್ಲಿ ಪ್ರಜ್ವಲ್ ರೇವಣ್ಣನ ಕೂರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಲಾಸ್ಟ್ ಜೀಪ್ ಅಲ್ಲಿ SIT ಅಧಿಕಾರಿಗಳ ಟೀಮ್ ಇರುವಂತದ್ದು. ಇಲ್ಲಿಂದ ನೇರವಾಗಿ ಈಗ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆದೊಯ್ಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಹೋಗ್ಬೋದು ಮಧುಸೂದನ್, ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡಿ ಇದ್ದಂತಹ SIT ಅಧಿಕಾರಿಗಳು ಈಗ ಜೈಲಿಗೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ವಿಶೇಷ ಏನಂತಂದ್ರೆ ಈ ಬಾರಿಯೂ ಕೂಡ ಆರೋಪಿಯನ್ನ 2 ಮಹಿಳಾ ಅಧಿಕಾರಿಗಳು, ಅಂದ್ರೆ ಮುಂದೆ ಓರ್ವ ಮಹಿಳಾ ಅಧಿಕಾರಿ, ಮಧ್ಯದಲ್ಲಿ ಅವರನ್ನ ಕೂರಿಸಿಕೊಂಡು ಇನ್ನಿಬ್ರು ಮಹಿಳಾ ಅಧಿಕಾರಿಗಳು, 3 ಮಹಿಳಾ ಅಧಿಕಾರಿಗಳ ಟೀಮ್ ಅವ್ರನ್ನ ಈಗ ಪರಪ್ಪನಗ್ರಹಾರ ಜೈಲಿನತ್ತ ಕರ್ಕೊಂಡು ಹೋಗುವಂತಹ ಕೆಲಸ ಆಗ್ತಿದೆ ಮಧುಸೂದನ್. ಇನ್ನ ಕೆಲ ನಿಮಿಷಗಳಲ್ಲೇ ಅವ್ರನ್ನ ಪರಪ್ಪನಗ್ರಹಾರ ಜೈಲಿಗೆ ಕಳಿಸುವಂತ ಕೆಲಸ ಆಗುತ್ತೆ. ಅದ ನಂತರ ಪರಪ್ಪನಗ್ರಹಾರ ಜೈಲಿನಲ್ಲಿ ಅವರಿಗೆ ಪ್ರೊಸೀಜರ್ ಅಲ್ಲಿ UCP ನಂಬರ್ ಕೊಟ್ಟು. ಓಕೆ ವಿಷ್ಣು, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಇನ್ನು ಕೋರ್ಟ್ ನಲ್ಲಿ ಇದ್ದಂತ ಪ್ರಜ್ವಲ್ ರೇವಣ್ಣರನ್ನ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿನತ್ತ ಕರೆದುಕೊಂಡು ಹೋಗೋ ಅಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ಕೋರ್ಟ್ನ ಆವರಣದಿಂದ ಹೊರಗಡೆ ಬಂದಿದ್ದಾರೆ ಆರೋಪಿ ಪ್ರಜ್ವಲ್ ರೇವಣ್ಣ. ಅಧಿಕಾರಿಗಳು ಅವ್ರನ್ನ ಕರೆದುಕೊಂಡು ನೇರವಾಗಿ ಪರಪ್ಪನ ಅಗ್ರಹಾರ ಜೈಲ್ಗೆ ಬಿಡೋ ಅಂತ ಕೆಲಸವನ್ನ ಮಾಡ್ತಾರೆ. ನ್ಯಾಯಾಧೀಶರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶಿಸಿದ್ದಾರೆ. ಬೆಂಗಳೂರಿನ 42ನೇ ACMM ಕೋರ್ಟ್ನ ನ್ಯಾಯಾಧೀಶರು 14 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ಏನ್ ಮಾಡಿದ್ರು, ಅವ್ರನ್ನ
ಕೋರ್ಟ್ನಿಂದ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿನತ್ತ ಕರೆದುಕೊಂಡು ಹೋಗೋ ಅಂತ ಕೆಲಸ ಈಗ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಕೂಡ ಈಗಾಗಲೇ ಬಹಳಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಈಗಷ್ಟೇ ಪ್ರಜ್ವಲ್ ರೇವಣ್ಣರನ್ನ ಬೆಂಗಳೂರಿನ 42ನೇ ACMM ನ್ಯಾಯಾಲಯದಿಂದ ಹೊರಗಡೆ ಕರೆತಂದು ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿನತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ಮುಂದೆ ಒಂದು ಎಸ್ಕಾರ್ಟ್ ವೆಹಿಕಲ್ ಇದೆ. ಅದಾದ ಬಳಿಕ ಇಬ್ಬರು ಮಹಿಳಾ ಸಿಬ್ಬಂದಿಯ ಮಧ್ಯದಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಕೂರಿಸಿ ಪರಪ್ಪನ ಅಗ್ರಹಾರ ಜೈಲಿನತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಬೆಂಗಳೂರಿನ 42ನೇ ACMM ಕೋರ್ಟ್ನಿಂದ ಪರಪ್ಪನ ಅಗ್ರಹಾರದತ್ತ ಪ್ರಜ್ವಲ್ ರೇವಣ್ಣ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಏನು ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣದಲ್ಲಿ SIT ಕಸ್ಟಡಿ ಇವತ್ತು ಅಂತ್ಯ ಆಯಿತು. ಈ ಹಿನ್ನೆಲೆಯಲ್ಲಿ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು 1-2-3 ಪ್ರಶ್ನೆಗಳನ್ನು ಕೇಳಿದ್ರು. ಅದಾದ ಬಳಿಕ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಪ್ರಜ್ವಲ್ ರೇವಣ್ಣರನ್ನ ಒಪ್ಪಿಸಿ ಆದೇಶಿಸಿದ್ದಾರೆ. ಯಾವಾಗ ನ್ಯಾಯಾಧೀಶರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂತ ಹೇಳಿದ್ರು, ಕೋರ್ಟ್ನಲ್ಲಿ ಆಗಬೇಕಾದಂಥ ಒಂದಷ್ಟು ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿ ಈಗ ಕೋರ್ಟ್ನಿಂದ ನೇರವಾಗಿ ಪರಪ್ಪನ ಅಗ್ರಹಾರದತ್ತ ಪ್ರಜ್ವಲ್ ರೇವಣ್ಣರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ಮುಂದೆ ಒಂದು ಎಸ್ಕಾರ್ಟ್ ವಾಹನ ಇದೆ. ಅದಾದ ಬಳಿಕ ನೇರವಾಗಿ ಪ್ರಜ್ವಲ್ ರೇವಣ್ಣರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇಬ್ಬರು ಮಹಿಳಾ ಅಧಿಕಾರಿಗಳ ಮಧ್ಯದಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಕೂರಿಸಿ ಬೆಂಗಳೂರಿನ 42ನೇ ACMM ನ್ಯಾಯಾಲಯದಿಂದ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಈ ಪ್ರಕ್ರಿಯೆ ಈಗ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲ್ ಸೇರ್ತಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣರ ವಿರುದ್ಧ ದಾಖಲಾದಂಥ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ SIT ಅಧಿಕಾರಿಗಳು ಬಂಧಿಸಿದ್ರು, ವಿಚಾರಣೆಯನ್ನು ನಡೆಸಿದ್ರು. ಇವತ್ತಿನ ತನಕ ಅವ್ರಿಗೆ SIT ಕಸ್ಟಡಿಗೆ ನೀಡಲಾಗಿತ್ತು. ಇವತ್ತು ಅವರ SIT ಕಸ್ಟಡಿ ಅಂತ್ಯ ಆದಂಥ ಬೆನ್ನಲ್ಲೇ ಬೆಂಗಳೂರಿನ 42ನೇ ACMM ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಪ್ರಜ್ವಲ್ ರೇವಣ್ಣರನ್ನ ಒಪ್ಪಿಸಿ ಆದೇಶಿಸಿದ್ದಾರೆ. ಯಾವಾಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂತ ಗೊತ್ತಾಯ್ತೋ, ಎಲ್ಲ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿ ಈಗ ಕೋರ್ಟ್ನಿಂದ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಆರೋಪಿ ಪ್ರಜ್ವಲ್ ರೇವಣ್ಣರನ್ನ ಇಬ್ಬರು ಮಹಿಳಾ ಸಿಬ್ಬಂದಿಗಳ ನಡುವೆ ಕೂರಿಸಿ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ ಪರಪ್ಪನ ಅಗ್ರಹಾರಕ್ಕೆ. ಜೈಲಿನ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅವರ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣರನ್ನ ನೀಡುವಂಥ ಪ್ರಕ್ರಿಯೆ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.